ಮೂರು ಅತ್ಯಾಚಾರ ಪ್ರಕರಣ, ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಸದ ಪ್ರಜ್ವಲ್ ರೇವಣ್ಣ ಎಸ್ಐಟಿಗೆ ಮೋಸ್ಟ್ ವಾಂಟೆಡ್ ಆಗಿದ್ರು. 34 ದಿನಗಳ ಬಳಿಕ ಕೊನೆಗೂ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಅವರೇ 31ನೇ ತಾರೀಕು ನಾನು ಎಸ್ಐಟಿ ಮುಂದೆ ಹಾಜರಿರ್ತೀನಿ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಆದರೆ ವಾರೆಂಟ್ ಇಶ್ಯೂ ಆಗಿರೋದ್ರಿಂದ ಏರ್ಪೋರ್ಟಿಗೆ ಹೋಗಿ ಎಸ್ಐಟಿ ಅಧಿಕಾರಿಗಳ ತಂಡನೇ ನೇರವಾಗಿ ಅವ್ರನ್ನ ಅರೆಸ್ಟ್ ಮಾಡಿ ಎಸ್ಐಟಿ ಕಚೇರಿಯಲ್ಲಿ ಸದ್ಯಕ್ಕೆ ಇರಿಸದೆ ಅವರ ವಿಚಾರಣೆಯನ್ನು ಕೂಡ ಪ್ರಾಥಮಿಕ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಮಾಡ್ತಾರೆ. ಇಷ್ಟು ದಿನ ಎಲ್ಲಿದ್ರಿ, ಯಾಕಿದ್ರಿ, ಯಾಕೆ ಆನ್ಸರ್ ಮಾಡಲಿಲ್ಲ ಅನ್ನುವಂತಹ ಒಂದಿಷ್ಟು ಬೇಸಿಕ್ ಪ್ರೊಸೀಜರ್ಸ್ ಗಳನ್ನ ಮುಗಿಸಿಕೊಂಡು ಅವ್ರನ್ನ ಮೆಡಿಕಲ್ ಟೆಸ್ಟ್ ಗಂತ ಬೌರಿಂಗ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ BP, ಶುಗರ್, ಅವರ ಟೆಂಪರೇಚರ್ ಅಲ್ಲಿ ನಾರ್ಮಲ್ ಅಂದ್ರೆ ಬೇಸಿಕ್ ಚೆಕಪ್ ಗಳನ್ನ ಮುಗಿಸ್ಕೊಂಡು ನಂತರ ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ನ್ಯಾಯಾಧೀಶರ ಮುಂದೆ ನಮಗೆ 14 ದಿನ ಕಸ್ಟಡಿ ಕೊಡಿ ಅಂತ ಕೇಳುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರು ಕೂಡ ಪ್ರಜ್ವಲ್ ಅವರಿಂದ ಉತ್ತರ ಬರ್ತಾ ಇರಲಿಲ್ಲ. ಲುಕ್ಔಟ್ ನೋಟಿಸ್ ಜಾರಿ ಆಯಿತು, ಆನ್ಸರ್ ಇರಲಿಲ್ಲ. ಇಂಟರ್ಪೋಲ್ ಇಂದ ನೋಟಿಸ್ ಇದು, ಅದಕ್ಕೂ ಕೂಡ ಆನ್ಸರ್ ಇಲ್ಲ. ಅದು ಕೊನೆಗೂ ಈಗ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಅವರ ಮೆಡಿಕಲ್ ಟೆಸ್ಟ್ ನಡೆಯುತ್ತೆ. ಪ್ರಜ್ವಲ್ಗೆ ವೈದ್ಯಕೀಯ ಪರೀಕ್ಷೆ ಹಿನ್ನೆಲೆ ಅಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಆಸ್ಪತ್ರೆಯ ಮುಂದೆ ಜಮಾಯಿಸಿದ್ದಾರೆ ಪೊಲೀಸರು. ಅಂದ್ರೆ ಯಾವುದೇ ಅಹಿತಕರ ಘಟನೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಅಲ್ಲೂ ಕೂಡ ಪ್ರೊಟೆಕ್ಷನ್ ವಹಿಸಲಾಗಿದೆ. ಇನ್ನು ಬೌರಿಂಗ್ ಆಸ್ಪತ್ರೆಯ ಬಳಿ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ಪ್ರಜ್ವಲ್ಗೆ ವೈದ್ಯಕೀಯ ಪರೀಕ್ಷೆ ಹಿನ್ನೆಲೆ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ರೈಟ್, ಅಲ್ಲಿಂದಲೇ ಮತ್ತಷ್ಟು ಲೈವ್ ಡೀಟೇಲ್ಸ್ ಬೌರಿಂಗ್ ಹಾಸ್ಪಿಟಲ್ ಇಂದ ನಮ್ಮ ಕರೆಸ್ಪಾಂಡೆಂಟ್ ಚಂದ್ರಶೇಖರ್ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ. ಚಂದ್ರು, ಸಹಜ ಇಂತಹ ಪ್ರಕರಣಗಳಲ್ಲಿ ಆರೋಪಿ ಬಂದಂತಹ ಸಂದರ್ಭದಲ್ಲಿ ಪ್ರತಿಭಟನೆಗಳಾಗೋದು ಅಥವಾ ಏನೂ ಆಗಬಾರ್ದು ಅನ್ನುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತನ್ನ ಕೈಗೊಂಡಿದ್ದಾರೆ. ನೀವು ಕೂಡ ಸ್ಪಾಟ್ ಅಲ್ಲಿ ಇದ್ದೀರಾ, ಅದರ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಖಂಡಿತವಾಗಿಯೂ ನೀವು ಹೇಳಿದ್ದು ನಿಜ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ನೆನ್ನೆ ರಾತ್ರಿ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧನ ಮಾಡಿದ ತಕ್ಷಣವೇ ಪ್ರಜ್ವಲ್ ಬ್ರಿಗೇಡ್ ಅನ್ನುವಂತಹ ಒಂದು ಏನು ಸಂಘಟನೆ ಇದೆ, ಆ ಒಂದು ಸಂಘಟನೆಯ ಮುಖ್ಯಸ್ಥರು ಅಥವಾ ಕಾರ್ಯಕರ್ತರು ಎಲ್ಲರೂ ಸಹ SIT ಬಳಿ ಬಂದು ನಮ್ಮ ನಾಯಕನನ್ನ ಭೇಟಿ ಮಾಡಲು ಅವಕಾಶ ಮಾಡಿಕೊಡಿ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಕೂಡ ಸಣ್ಣ ಪ್ರಮಾಣದಲ್ಲಿ ಗಲಾಟೆ ಕೂಡ ಆಗಿತ್ತು. ಹಾಗಾಗಿ ಎಲ್ಲೊಂದ್ ಕಡೆ ಪೊಲೀಸರು ಅವರನ್ನ ಈಗಾಗಲೇ ಹಿಮ್ಮೆಟ್ಟಿಸಿದ್ದಾರೆ. ಅಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಅವಕಾಶ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅವರಿಗೆ ಒಂದು ಎಚ್ಚರಿಕೆಯನ್ನ ನೀಡಿ ಕಳಿಸಿರುವಂತಹದ್ದು. ಅದನ್ನ ಗಮನದಲ್ಲಿಟ್ಕೊಂಡು ಇಲ್ಲಿ ಮತ್ತಷ್ಟು ಜನ ಆಸ್ಪತ್ರೆಯ ಬಳಿ ಸೇರ್ಬೋದು, JDS ಕಾರ್ಯಕರ್ತರಾಗಿರ್ಬೋದು ಅಥವಾ ಪ್ರಜ್ವಲ್ ರೇವಣ್ಣನಿಗೆ ಆಪ್ತರಾಗಿರುವಂತವ್ರು ಯಾರಾದ್ರೂ ಇಲ್ಲಿ ಸೇರ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ನಾನು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ಒಂದು KSRP ತುಕಡಿಯನ್ನ ಏನು ಇಲ್ಲಿ ನಿಯೋಜನೆಗೊಳಿಸಿದ್ದು, ಜೊತೆಗೆ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರ ಒಂದು ಕಟ್ಟುನಿಟ್ಟಿನ ಭದ್ರತೆ, ಸೂಕ್ತ ಭದ್ರತೆಯನ್ನ ಇಲ್ಲಿ ಒದಗಿಸಲಾಗಿದೆ. ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಇಲ್ಲಿ ಏನು ಒಂದು ನಿಯೋಜನೆ ಆಗಿರುವಂತಹ ಭದ್ರತೆ. ಜೊತೆಗೆ ಇಲ್ಲಿ ನಾವು ನೋಡ್ತಾ ಇರಬಹುದು ಕ್ಯಾಶುಯಾಲಿಟಿ ಅಲ್ಲಿ ಕೂಡ ಅಲ್ಲಿ ಯಾರೇ ಒಂದು ಕಣ್ತಪ್ಪಿಸಿ ಒಳಗಡೆ ಹೋಗುವಂತಹದ್ದು, ಜೊತೆಗೆ ಮೆಡಿಕಲ್ ಟೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಯಾರಾದ್ರೂ ಒಳಗಡೆ ಅವರನ್ನ ಮಾತಾಡಿಸುವಂತಹ ಪ್ರಯತ್ನ ಮಾಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಕ್ಯಾಶುಯಾಲಿಟಿ ಒಂದು ಇಲ್ಲೇ ಅವರ ಮೆಡಿಕಲ್ ಟೆಸ್ಟ್ ನಡೆಯುತ್ತೆ. ಆ ಒಂದು ಪ್ರದೇಶದಲ್ಲೂ ಕೂಡ ಇಬ್ಬರು ಒಂದು ಪೊಲೀಸರನ್ನ ನೇಮಕ ಮಾಡಿರುವಂತಹದ್ದು, ಇಬ್ಬರು ಪೊಲೀಸ್ ಸಿಬ್ಬಂದಿಯನ್ನ ನೇಮಕ ಮಾಡಿರುವಂತಹದ್ದು. ಅಲ್ಲಿ ಪ್ರತಿಯೊಬ್ಬರನ್ನು ಕೂಡ ಈಗಾಗಲೇ ಟೆಸ್ಟ್ ಮಾಡಿದ ನಂತರ, ಅಂದ್ರೆ ತಪಾಸಣೆ ಮಾಡಿದ ನಂತರವೇ ಅವರ ID ಕಾರ್ಡ್ ಅನ್ನ ತೋರಿಸುವಂತಹದ್ದು, ಅಥವಾ ಸಿಬ್ಬಂದಿ ಆದ್ರೆ ಅವರು ಸೂಕ್ತ ಕಾರಣಗಳೊಂದಿಗೆ ಮಾತ್ರ ಒಳಗಡೆ ಬಿಡುವಂತಹ ಕಾರ್ಯಕ್ಕೆ ಈಗಾಗಲೇ ಮುಂದಾಗಿರುವಂತಹದ್ದು. ಇನ್ನು ನಾವು ನೋಡ್ತಾ ಇರಬಹುದು ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡಿ ಯಾವುದೇ ರೀತಿಯಾದಂತಹ ವಾಹನಗಳಿಗೆ ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಕೇವಲ ಏನು ಪ್ರಜ್ವಲ್ ರೇವಣ್ಣ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ ಅಂದಾಗ ಮಾತ್ರ ಬ್ಯಾರಿಕೇಡ್ಗಳನ್ನ ಓಪನ್ ಮಾಡಿ ಅವರಿಗೆ ಹೋಗ್ಲಿಕ್ಕೆ ಅನುವು ಮಾಡಿಕೊಡ್ತಾರೆ. ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ವಾಹನಗಳಿಗೆ ಅನುವು ಮಾಡಿಕೊಡದೆ ಪೊಲೀಸರು ಬ್ಯಾರಿಕೇಡ್ಗಳನ್ನ ಕೂಡ ಅಳವಡಿಕೆ ಮಾಡಿರುವಂತಹದ್ದು. ಇನ್ನು ಇನ್ಸ್ಪೆಕ್ಟರ್ ಸ್ಥಳದಲ್ಲೇ ಮೊಕ್ಕಮ್ಮೂಡಿ ಯಾವ ಸಿಬ್ಬಂದಿಯನ್ನು ಕೂಡ ಅಂದ್ರೆ ಬೇರೆ ಇಲ್ಲಿ JDS ಕಾರ್ಯಕರ್ತರಾಗಲಿ ಅಥವಾ ಬೇರೆ ಬೇರೆ ಅವ್ರು ಯಾರು ಕೂಡ ಇಲ್ಲಿ ಸೇರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸೂಕ್ತ ಕಟ್ಟುನಿಟ್ಟಿನ ಆದೇಶ ಅಥವಾ ಸೂಚನೆಯನ್ನ ನೀಡಿರುವಂತಹದ್ದು. ಈಗಾಗಲೇ ಸೂಚನೆಯ ಮೇರೆಗೆ ಯಾವ ಪೊಲೀಸರು ಕೂಡ ಈಗಾಗಲೇ ಗೇಟಿನ ಹೊರಭಾಗದಲ್ಲಾಗಿರ್ಬೋದು ಅಥವಾ ಗೇಟಿನ ಒಳಗಡೆ ಆಗಿರ್ಬೋದು ಎಲ್ಲ ಕಡೆ ಕೂಡ ಪೊಲೀಸರು ಈಗಾಗಲೇ ನಿಯೋಜನೆಗೊಂಡಿದ್ದು, ಸಬ್ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಯಾರು ಕೂಡ ಗುಂಪು ಸೇರದ ನಿಟ್ಟಿನಲ್ಲಿ ಅಥವಾ ಯಾರು ಕೂಡ ಇಲ್ಲಿ ಬಂದು ಗುಂಪು ಸೇರದೇ ಇರುವ ನಿಟ್ಟಿನಲ್ಲಿ ಈಗಾಗಲೇ ಸೂಕ್ತ ಭದ್ರತೆಯನ್ನ ಒದಗಿಸಿರುವಂತಹದ್ದು. ಇನ್ನು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರ್ದು ಅಥವಾ ಯಾರಾದ್ರೂ ಬಂದ್ರೆ ತಕ್ಷಣವೇ ಅವರನ್ನ ಬಂಧನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪೊಲೀಸರು ಸಜ್ಜಾಗಿ ನಿಂತಿರುವಂತಹದ್ದು. ಸಭಾ, ಇಂತಹ ಪ್ರಕರಣಗಳಲ್ಲಿ ಸ್ಪೆಷಲಿ ರಾಜಕಾರಣಿಗಳು ಆಗಿರುವಂತಹ ಸಂದರ್ಭದಲ್ಲಿ ಅವರ ಬಂಧನದ ಪರವಾಗಿ ಮತ್ತು ವಿರುದ್ಧವಾಗಿ ಪ್ರತಿಭಟನೆ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಆದ್ರೆ ಈ ಬಗ್ಗೆ ಅಧಿಕಾರಿಗಳಿಗೆ ಅಥವಾ ಪೊಲೀಸರಿಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದೆಯಾ?
ಸದ್ಯ ಈವರೆಗೂ ಆ ರೀತಿಯಾದಂತಹ ಯಾವುದೇ ಮಾಹಿತಿ ಇಲ್ಲ ಅನ್ನುವಂಥದ್ದು ಪೊಲೀಸ್ ಮೂಲಗಳ ಮಾಹಿತಿ ಆಗಿರುವಂತಹ ಸಭಾ. ಆದರೆ ಏಕಾಏಕಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನುಗ್ಗುವಂಥ ಚಾನ್ಸಸ್ ಕೂಡ ಇದೆ ಅನ್ನುವಂತಹದ್ದು ಅಲ್ಲೆಗೆಳುವಂತಹ ಅದಿಲ್ಲ. ಯಾಕೆಂತಂದ್ರೆ ನಿನ್ನೆ ರಾತ್ರಿಯೂ ಸಹ ಟೋಲ್ ಬಳಿ ನಾವು ಪ್ರತಿಭಟನೆಯನ್ನ ಮಾಡ್ತೇವೆ ಅನ್ನುವಂತಹ ನಿಟ್ಟಿನಲ್ಲಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಬಂದು ಜಮಾವಣೆ ಮಾಡಲಿಕ್ಕೆ ಸಿದ್ಧರಾಗಿದ್ರು. ಆದರೆ ಅವ್ರನ್ನ ತಕ್ಷಣವೇ ದೂರದಲ್ಲೇ ತಡೆದು ಅವರನ್ನ ವಾಪಸ್ ಕಳಿಸಿದ್ದಾರೆ ಪೊಲೀಸರು ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಇಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು ಅಥವಾ ಬೇರೆ ಯಾರೇ ಕಾರ್ಯಕರ್ತರಾಗಿರ್ಬೋದು ಅಥವಾ ಸಾಮಾನ್ಯ ಜನರು ಕೂಡ ಇಲ್ಲಿ ಬಂದು ಸೇರುವಂತಹ ಸಾಧ್ಯತೆ ಇದೆ ಅನ್ನುವಂತಹದ್ದು ಸದ್ಯಕ್ಕೆ ಪೊಲೀಸರಿಗೆ ಸಿಕ್ಕಿರುವಂತಹ ಮಾಹಿತಿ. ಈ ಹಿನ್ನೆಲೆಯಲ್ಲಿ ಸೂಕ್ತ ಭದ್ರತೆಯನ್ನ ಕೈಗೊಂಡಿರುವಂತಹದ್ದು. ಯಾರೇ ಇಲ್ಲಿ ಬಂದರೂ ಕೂಡ ಅವರನ್ನ ತಪಾಸಣೆ ಮಾಡಿ ಒಳಗಡೆ ಬಿಡುವಂತಹದ್ದಾಗ್ಲಿ ಅಥವಾ ಗುಂಪು ಸೇರಿದ್ರೆ ಅಂತವ್ರನ್ನ ಇಲ್ಲಿ ಗುಂಪು ನಿಂತ್ಕೋಬೇಡಿ ಅನ್ನುವಂತಹದನ್ನ ಹೇಳಿ ಕಳಿಸೋದಾಗ್ಲಿ ಈ ರೀತಿಯಾದಂತಹ ಕ್ರಮಗಳಿಗೆ ಈಗಾಗಲೇ ಪೊಲೀಸರು ಮುಂದಾಗಿರುವಂತಹದ್ದು. ಸಭಾ ಚಂದ್ರಶೇಖರ್, ನೀವು ಬೌರಿಂಗ್ ಹಾಸ್ಪಿಟಲ್ನಲ್ಲೇ ಇದ್ದೀರಾ. ಅವ್ರಿಗೆ ಕೆಲವೇ ಕ್ಷಣದಲ್ಲಿ ವಿಚಾರಣೆಗೂ ಕೂಡ ಒಳಪಡಿಸುವಂತಹ ಸಾಧ್ಯತೆ ಇದೆ. ಆದರೆ ಮತ್ತೊಂದು, ಪ್ರಜ್ವಲ್ ರೇವಣ್ಣ ವಿದೇಶದಿಂದ ಬಂದಿರೋದ್ರಿಂದ ಬೇಸಿಕ್ ಟೆಸ್ಟ್ಗಳನ್ನ ಹೊರತುಪಡಿಸಿ ಬೇರೆ ಯಾವುದಾದ್ರೂ ಮೆಡಿಕಲ್ ಟೆಸ್ಟ್ಗೆ ಅವ್ರನ್ನ ಒಳಪಡಿಸ್ತಾರಾ? ಅಂತಹ ಚಾನ್ಸಸ್ ಏನಾದರೂ ಇರುತ್ತಾ? ಖಂಡಿತವಾಗಿಯೂ. ಯಾಕೆಂತಂದ್ರೆ ಈ ಹಿಂದೆ ಅವ್ರು ಏನಾದರೂ ಕಾಯಿಲೆ ವಿಚಾರವಾಗಿ ಔಷಧಿಯನ್ನ ಪಡ್ಕೊಳ್ತಾ ಇದ್ರೆ ಅಥವಾ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರೆ ಆ ಒಂದು ಕಾಯಿಲೆ ವಿಚಾರವಾಗಿ ಅವರ ಬಳಿ ಮಾಹಿತಿಯನ್ನ ಪಡ್ಕೊಳ್ತಾರೆ. ಅಂದ್ರೆ ಅದೇನಾದ್ರೂ ಸೀರಿಯಸ್ ಕೇಸ್ ಆಗಿ ಅದರಿಂದ ಅವ್ರಿಗೆ ಆರೋಗ್ಯ ಸಮಸ್ಯೆ ಉಂಟಾಗತ್ತೆ ಅಂತಂದ್ರೆ ಆ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗೆ ಬೇಕಾಗಿರುವಂತಹ ಸೂಕ್ತ ಚಿಕಿತ್ಸೆ ಕೊಡಿಸ್ಬೇಕು ಅಥವಾ ಸೂಕ್ತ ಚಿಕಿತ್ಸೆ ಕೊಟ್ರೆ ಮಾತ್ರ ಅವರು ತನಿಖೆಗೆ ಸಹಕಾರ ಆಗತ್ತೆ ಅವರ ಒಂದು ಆರೋಗ್ಯ ಪರಿಸ್ಥಿತಿ ಅಂತ ಹೇಳಿ ವೈದ್ಯರು ಸೂಚನೆ ಕೊಟ್ರೆ ಅವಾಗ ಅವರಿಗೆ ಹೆಚ್ಚಿನ ಚಿಕಿತ್ಸೆಯನ್ನ ಕೊಡಿಸ್ಲಿಕ್ಕೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅದಾದ ನಂತರ ಅವರಿಗೆ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇದೆ. ಯಾಕೆಂತಂದ್ರೆ ಅವರು ತನಿಖೆಗೆ ಸಹಕಾರ ಮಾಡಬೇಕು ಅಂತಂದ್ರೆ ಈ ರೀತಿಯಾದಂತಹ ಔಷಧಿಗಳನ್ನ ಅವರಿಗೆ ಕೊಡಬೇಕು ಅನ್ನುವಂತಹ ಎಲ್ಲ ಒಂದು ರಿಪೋರ್ಟ್ ಅನ್ನ ಪಡ್ಕೊಳ್ಳೋಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಅವರ ಯಾವುದೇ ಈ ಹಿಂದೆ ಮೆಡಿಕಲ್ ಪ್ರೀವಿಯಸ್ ರಿಪೋರ್ಟ್ ಅನ್ನ ಕೂಡ ಪೊಲೀಸರು ಅವರ ವೈದ್ಯಾಧಿಕಾರಿಗಳು ಅವರ ಬಳಿ ಕಲೆಕ್ಟ್ ಮಾಡ್ತಾರೆ. ಅಂದ್ರೆ ಈ ಹಿಂದೆ ನಿಮ್ಗೆ ಏನಾದ್ರು ಕಾಯಿಲೆ ಇತ್ತಾ, ಆ ಕಾಯಿಲೆಗೆ ಏನಾದ್ರು ಚಿಕಿತ್ಸೆ ಪಡ್ಕೊಳ್ತಾ ಇದ್ರೆ ಅದು ಏನಾದ್ರು ಸೀರಿಯಸ್ ಆಗಿತ್ತಾ, ಈ ರೀತಿಯಾದಂತಹ ಮಾಹಿತಿಯನ್ನ ಪಡ್ಕೊಂಡು ಆ ಒಂದು ಸಿಚುವೇಶನ್ ಅಲ್ಲಿ ಅಂದ್ರೆ ಈ ಹಿಂದೆ ಆತನಿಗೆ ಏನಾದ್ರೂ ಸೀರಿಯಸ್ ಆಗಿರುವಂತಹ ಯಾವುದೇ ಕಾಯಿಲೆ ಇದ್ರೆ ಆ ಒಂದು ಕಾಯಿಲೆಗೆ ಸಂಬಂಧಪಟ್ಟಂತ ಟೆಸ್ಟ್ಗಳು ಕೂಡ ಮಾಡುವಂತ ಎಲ್ಲಾ ಸಾಧ್ಯತೆ ಇರುವಂತಹದ್ದು. ಆದ್ರೆ ಮೇಲ್ನೋಟಕ್ಕೆ ಇಲ್ಲಿ ಯಾವುದೇ ರೀತಿಯಾದಂತಹ ಆರೋಗ್ಯ ಸಮಸ್ಯೆ ಪ್ರಜ್ವಲ್ ರೇವಣ್ಣ ಅವರಿಗೆ ಇಲ್ಲ ಅನ್ನುವಂತಹದ್ದು ಸದ್ಯಕ್ಕೆ ಮೂಲಗಳಿಂದ ತಿಳಿದು ಬಂದಿರುವಂತಹದ್ದು. ಸಭಾ ಚಂದ್ರಶೇಖರ್, ಜರ್ಮನ್ ಇಂದ ಒಂದು ವಿಡಿಯೋ ಬಿಡುಗಡೆ ಮಾಡ್ತಾರೆ ಪ್ರಜ್ವಲ್. ಅದರಲ್ಲಿ ಹೇಳ್ತಾರೆ, ಮೆನ್ಷನ್ ಮಾಡ್ತಾರೆ, ನಾನು ಐಸೋಲೇಷನ್ ಒಳಗಾಗಿದ್ದೆ, ಇದೆಲ್ಲ ನೋಡಿ ನನಗೆ ಡಿಪ್ರೆಷನ್ಗೆ ಒಳಗಾಗಿದ್ದೆ ಅನ್ನುವ ಮಾತನ್ನು ಕೂಡ ಹೇಳ್ತಾರೆ. ಸೊ ಹಾಗಾಗಿ ತನಿಖೆ ಹಾಜರುವಾಗುವಂತೆ ಅಥವಾ ತನಿಖೆಗೆ ಸಹಕರಿಸುವಂತೆ ಅವ್ರಿಗೆ ಏನಾದರೂ ಕೌನ್ಸಿಲಿಂಗ್ ನೀಡುವಂತಹ ಸಾಧ್ಯತೆ ಇದೆಯಾ ವೈದ್ಯರು? ಖಂಡಿತವಾಗಿಯೂ ಸಭಾ ಏನು ಯಾವುದೇ ರೀತಿಯಾದಂತಹ ಒಂದು ಕೌನ್ಸಿಲಿಂಗ್ ಅನ್ನ ವೈದ್ಯಾಧಿಕಾರಿಗಳು ನೀಡೋದಿಲ್ಲ. ಅಂದ್ರೆ ಅವರಿಗೆ ಕೇವಲ ಆರೋಗ್ಯ ತಪಾಸಣೆ ಅಷ್ಟೇ ಮಾಡ್ತಾರೆ. ಆ ಆರೋಗ್ಯ ತಪಾಸಣೆ ಮಾಡಿ ಅವರು ಫಿಟ್ ಆಗಿದ್ದಾರೆ, ಫಿಸಿಕಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಅನ್ನುವಂತಹದ್ದು ಮಾತ್ರ ಅವರು ರಿಪೋರ್ಟ್ ಕೊಡ್ತಾರೆ. ಅದಾದ ನಂತರ ಮೆಂಟಲಿ ಅವರು ಡಿಪ್ರೆಷನ್ಗೊಳಗಾಗಿದ್ದಾರೆ ಅಥವಾ ಅವರಿಗೆ ಸರಿಯಾಗಿ ತನಿಖೆಗೆ ಒಂದು ಸ್ಪಂದನೆ ಮಾಡೋಕ್ಕಾಗಲ್ಲ ಅಂತಂದ್ರೆ ಅದಕ್ಕೆ ಬೇರೆ ರೀತಿಯಾದಂತಹ ಅರೇಂಜ್ಮೆಂಟ್ ಅನ್ನ SIT ಅಧಿಕಾರಿಗಳು ಮಾಡಿಕೊಳ್ಳುವಂತಹ ಸಾಧ್ಯತೆ ಇರುವಂತಹದ್ದು. ಈಗಾಗಲೇ ಏನು ಪ್ರಜ್ವಲ್ ರೇವಣ್ಣ ಅವರೇ ನಾನು SIT ಮುಂದೆ ಹಾಜರಾಗಿ ಮತ್ತೆ ಅವರಿಗೆ ಬೇಕಾಗಿರುವಂತಹ ಎಲ್ಲ ಇನ್ಫಾರ್ಮೇಶನ್ ಅನ್ನ ಕೊಡ್ತೇನೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿರುವಂತಹದ್ದು. ಮತ್ತೆ ನಿನ್ನೆ ರಾತ್ರಿ ಅವರು ಬಂದಿದ್ದಂತಹ ಕಾನ್ಫಿಡೆನ್ಸ್ ಅನ್ನು ನೋಡಿದ್ರೆ ಎಲ್ಲೊಂದ್ ಕಡೆ ಕಂಪ್ಲೀಟ್ ಆಗಿ ಅವರು ಕಾನೂನು ಸಲಹೆಯನ್ನ ಪಡ್ಕೊಂಡಿರುವಂತಹ ಎಲ್ಲ ಸಾಧ್ಯತೆ ಇರುವಂತಹದ್ದು. ಲೀಗಲ್ ಆಗಿ ವಿದೇಶದಲ್ಲಿ ಇದ್ಕೊಂಡೆ ಏನೇನ್ ಆಗಬಹುದು ಅಥವಾ ಏನೇನ್ ಆಗತ್ತೆ, SIT ಅಧಿಕಾರಿಗಳ ಮುಂದೆ ನಾವು ಯಾವ ರೀತಿಯಾಗಿ ತನಿಖೆಗೆ ಹಾಜರಾಗಬೇಕು, ಯಾವ ರೀತಿಯಾಗಿ ಸಹಕಾರ ಮಾಡಬೇಕು, ಏನೆಲ್ಲ ಮುಂದೆ ಬೆಳವಣಿಗೆಗಳಾಗಬಹುದು ಅನ್ನುವಂತಹ ಪರಿಜ್ಞಾನವನ್ನ ಇಟ್ಕೊಂಡೇ ಆತ ಏನು SIT ಮುಂದೆ ಹಾಜರಾಗಿದ್ದಾನೆ ಅನ್ನುವಂತಹದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಒಂದ್ ಕಡೆ ಆತ ಯಾವುದೇ ರೀತಿಯಾದಂತಹ ಕೌನ್ಸಿಲಿಂಗ್ ಗೆ ಒಳಗಾಗುವಂತಹ ಸಾಧ್ಯತೆ ಕಡಿಮೆ ಇರುತ್ತೆ. ಯಾಕೆಂತಂದ್ರೆ ಈಗಾಗಲೇ ನಿನ್ನೆ ರಾತ್ರಿ ಆತ SIT ಅಧಿಕಾರಿಗಳಿಗೆ ಸಹಕಾರ ನೀಡಿದ್ದಾಗಿಲ್ಲ ಅಥವಾ SIT ಅಧಿಕಾರಿಗಳ ಜೊತೆ ಅರೆಸ್ಟ್ ಮಾಡಿ ಕರ್ಕೊಂಡು ಬರುವಂತಹ ಈ ಸಂದರ್ಭದಲ್ಲಿ ಆತ ಇದ್ದಂತಹ ರೀತಿ ಇವೆಲ್ಲವನ್ನ ನೋಡಿದ್ರೆ ಎಲ್ಲದಕ್ಕೂ ಕೂಡ ಪ್ರಿಪೇರ್ ಆಗಿ ಪ್ರಜ್ವಲ್ ರೇವಣ್ಣ ಬಂದಿದ್ದಾರಾ ಅನ್ನುವಂತಹದ್ದು ಎಲ್ಲೊಂದ್ ಕಡೆ ಮೇಲ್ನೋಟಕ್ಕೆ ಇಲ್ಲಿ ಸಾಬೀತಾಗ್ತಾ ಇರುವಂತಹದ್ದು. ಸಭಾ ರೈಟ್ ಚಂದ್ರಶೇಖರ್, ಧನ್ಯವಾದ ಡೀಟೇಲ್ಸ್ಗಾಗಿ. ಕೆಲವೇ ಕ್ಷಣದಲ್ಲಿ ಬೆಂಗಳೂರಿನ ಬೌರಿಂಗ್ ಹಾಸ್ಪಿಟಲ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಮೆಡಿಕಲ್ ಟೆಸ್ಟ್ ನಡೆಯುತ್ತೆ. ಬೇಸಿಕ್ ಪ್ರೊಸೀಜರ್ಸ್ಗಳನ್ನು ಅಲ್ಲಿ ಪೊಲೀಸರು ಕಂಪ್ಲೀಟ್ ಮಾಡ್ತಾರೆ. ಅದಾದ ನಂತರ ನ್ಯಾಯಾಧೀಶರ ಮುಂದೆ ಅವ್ರನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಬೌರಿಂಗ್ ಹಾಸ್ಪಿಟಲ್ನಲ್ಲಿ BP, ಶುಗರ್ ಮತ್ತು ಅವರ ಟೆಂಪ್ರೇಚರ್ ಚೆಕ್ ಮಾಡುವಂತಹ ಕೆಲಸ ಕೂಡ ಆಗುತ್ತೆ. ಸುಮಾರು 10 ರಿಂದ 15 ನಿಮಿಷ
ಸಮಯಾವಕಾಶ ಅಲ್ಲಿ ತೆಗೆದುಕೊಳ್ಳಬಹುದು. ಅದಾದ ನಂತರ ಅವರಿಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ನ್ಯಾಯಾಧೀಶರ ಮುಂದೆ SIT ಅಧಿಕಾರಿಗಳು 14 ದಿನ ಕಸ್ಟಡಿಗೆ ಕೊಡಿ ಸ್ವಾಮಿ ಅಂತ ಕೇಳುವ ಸಾಧ್ಯತೆ ಇರುತ್ತೆ. ಸೊ ನ್ಯಾಯಾಧೀಶರು ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರೋ ಅಥವಾ SIT ಕಸ್ಟಡಿಗೆ ಕೊಡ್ತಾರೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕ್ಯೂರಿಯಾಸಿಟಿ ಕೂಡ ಇದೆ. ಇಡೀ ದೇಶದಲ್ಲೇ ಸದ್ದು ಮಾಡಿದಂತಹ ಪ್ರಕರಣ ಇದು. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 34 ದಿನಗಳ ಬಳಿಕ 1 ತಿಂಗಳ ಕಣ್ಣಾಮುಚ್ಚಾಲೆಯ ನಂತರ ಕೊನೆಗೂ ಪ್ರಜ್ವಲ್ ಪ್ರತ್ಯಕ್ಷರಾಗಿದ್ದಾರೆ. ಸದ್ಯಕ್ಕೆ SIT ವಶದಲ್ಲಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.